ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಸ್ಯಾರಿ ಪ್ರಿಪ್ಲೇಟಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಆದರೆ ಇದು ಸಿಂಗಲ್ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನಾನು ಫಸ್ಟ್ಗೆ ಸ್ಯಾರಿ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಫಸ್ಟ್ ಬೆಲ್ಲಿ ಬಾಟಮ್ ಹತ್ರ ನಾವು ಒಂದು ರೌಂಡ್ ಬಂದು ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಪಿನ್ ಹಾಕೋಬೇಕು. ಅದಾದ ನಂತರ ನೆಕ್ಸ್ಟು ನಾವಿಲ್ಲಿ ಸೆರಗು ಪಾರ್ಟ್ ಹತ್ರ ಬಂದರೆ ನಾವು ಸಿಂಗಲ್ ಪಿನ್ ಮಾಡ್ತಾ ಇರೋದಲ್ವ ಇಲ್ಲಿ. ಸೊ ಹಾಗಾಗಿ ನಾವು ಫುಲ್ ಕಂಪ್ಲೀಟ್ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನಾವು ಇಲ್ಲಿ ಪಿನ್ ಹಾಕೋಬೇಕು ಶೋಲ್ಡರ್ ಹತ್ರ. ಸೊ ನಾನಿಲ್ಲಿ ವಿಡಿಯೋಲಿ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ನೋಡಿ, ಇದು ಕಂಪ್ಲೀಟಾಗಿ ನಮಗೆ ಫುಲ್ ಲೆಫ್ಟ್ ಸೈಡ್ಗೆ ಬರಬೇಕು ಸೆರಗು ಪಾರ್ಟ್ ಏನಿದೆ ಅದು. ಸೊ ಈ ಥರ ನಮಗೆ ಲೆಂತ್ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ನಾವಿಲ್ಲಿ ಶೋಲ್ಡರ್ ಹತ್ರ ಒಂದು ಪಿನ್ ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟು ಹಿಪ್ ಹತ್ರ ಸೈಡಲ್ಲಿ ನಮಗೆ ಅಲ್ಲಿ ಕೂಡ ನಮಗೆ ಸ್ವಲ್ಪ ಟೈಟಾಗಿ ಫ್ರಿಲ್ಸ್ ಥರ ಕುತ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಟೈಟಾಗಿ ಹೇಳಿದ್ದು ನಮ್ಮ ರೈಟ್ ಕಾಲು ಏನಿದೆ ಅಲ್ಲಿ ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಪಿನ್ ಹಾಕೋಬೇಕು. ಸೊ ಇದು ಬಂದು ನಾವು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋದಕ್ಕೆ ಮೆಷರ್ಮೆಂಟು. ನಾರ್ಮಲಾಗಿ ನಾನು ಈ ಪ್ರೀವಿಯಸ್ ವಿಡಿಯೋಲಿ ಏನು ತೋರಿಸಿದ್ದೀನಿ ಅದು ಕೂಡ ಸೇಮ್ ಮೆಷರ್ಮೆಂಟ್ ಇದೇ ರೀತಿಯೇ ತೊಗೋಬೇಕು ನೀವು. ಸೊ ಇಲ್ಲಾದಮೇಲೆ ಈಗ ನಾವು ಸೆಂಟರ್ ಪ್ಲೀಟ್ಸ್ ಮಾಡ್ಕೋಬೇಕು. ಇಲ್ಲಿ ಸಿಂಗಲ್ ಪ್ಲೀಟ್ಸ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಚೆಸ್ಟ್ ಪ್ಲೇಟ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಸೆಂಟರ್ ಪ್ಲೀಟ್ಸ್ಗೆ ಮಾತ್ರ ಈ ಥರ ನಾವು 2 ಪಿನ್ ಮಧ್ಯೆ ಏನು ಬರುತ್ತೆ ಗ್ಯಾಪ್ ಅಲ್ಲಿ ಸೆಂಟರ್ ಪ್ಲೀಟ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ರಫಾಗಿ ಸೆಂಟರ್ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಕ್ಕನೇ ಒಂದೊಂದೇ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇವತ್ತು ನನ್ನ ಫ್ರೆಂಡ್ ಒಬ್ಬರು ಸ್ಯಾರಿ ಪ್ರಿಪ್ಲೇಟಿಂಗ್ ಅಂತ ಈ ಸ್ಯಾರಿ ಕೊಟ್ಟಿದ್ದರು. ಅವ್ರಿಗೆ ಒಂದು ಫಂಕ್ಷನ್ಗೆ ನನಗೆ ಸಿಂಗಲ್ ಪಿನ್ ಪ್ರಿಪ್ಲೇಟಿಂಗ್ ಮಾಡಿಕೊಡು ಅಂತ ಹೇಳಿದರು. ಹಾಗಾಗಿ ಯಾಕೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತು ಸಿಂಗಲ್ ಪಿನ್ ಸ್ಯಾರಿ ಪ್ರಿಪ್ಲೇಟಿಂಗ್ ತೋರಿಸ್ತಾ ಇದ್ದೀನಿ. ಗೈಸ್, ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಒಂದು ಖುಷಿ ವಿಚಾರ ಆ್ಯಕ್ಚುಲಿ ನನಗೆ ಏನಂದರೆ, ನಾನು ಪ್ರೀವಿಯಸ್ ವಿಡಿಯೋ ಒಂದು ಸ್ಯಾರಿ ಪ್ರಿಪ್ಲೇಟಿಂಗ್ದೇ ಹಾಕಿದ್ದೆ. ಅದು ಆಲ್ಮೋಸ್ಟ್ 1 ವೀಕ್ ಒಳಗಡೆ 1K ಏನೋ ವ್ಯೂಸ್ ರೀಚ್ ಆಗಿದೆ. ಬಟ್ ಸಬ್ಸ್ಕ್ರೈಬರ್ಸು ಪರವಾಗಿಲ್ಲ ಆಗ್ತಾ ಇದ್ದೀರಾ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಜೊತೆಗೆ 1K ಅನ್ನೋದು ತುಂಬಾ ಚಿಕ್ಕದು ಅಂತ ಅನ್ಕೋಬೋದು ಕೆಲವರು. ಬಟ್ ನನಗೆ ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ಗೆ 1K ಜನ ನೋಡಿದ್ದಾರೆ ನಮ್ಮ ವೀಡಿಯೋಸ್ ಅಂತ ಹೇಳಿದ್ರೆ ಅದೇನೋ ಒಂಥರ ಖುಷಿ. ಸೊ ಹಾಗಾಗಿ ನಿಮ್ಮ ಹತ್ರ ಕೇಳೋದಿಷ್ಟೇ, ನನ್ನ ವೀಡಿಯೋಸ್ ಯಾರ್ಯಾರೆಲ್ಲ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೂ ಒಂದು ಮೋಟಿವೇಶನ್ ಅಂತ ಆಗುತ್ತೆ. ಸೊ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಇದಾದಮೇಲೆ ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಈಗ ಸಿಂಗಲ್ ಪಿನ್ನಲ್ಲಿ ಬಾಕ್ಸ್ ಫೋಲ್ಡಿಂಗ್ ಸೇಮೇ ಬರುತ್ತೆ. ಏನಂದರೆ ಸ್ಯಾರಿಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಫೋಲ್ಡ್ ಮಾಡ್ತೀವಿ. ಇಲ್ಲಿ ನಾನು ಸ್ಯಾರಿನ ಫಸ್ಟು ರಿವರ್ಸಲ್ಲಿ ಹಾಕ್ಕೊಂಡು ಸ್ಯಾರಿಲಿ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬಾಕ್ಸು ಎಷ್ಟು ಲೆಂತಲ್ಲಿ ಬೇಕು, ಎಷ್ಟು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಆ ಥರ ನೋಡ್ಕೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಚೆಸ್ಟ್ ಪ್ಲೀಟ್ಸ್ ಹತ್ರ, ಬಟ್ ಇಲ್ಲಿ ನಾನು ಸಿಂಗಲ್ ಪಿನ್ ಮಾಡಿರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಮುಂದೆ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಬೇಕು. ಇದು ಸ್ಯಾರಿ ಒಂದು ಸ್ವಲ್ಪ ಸಾಫ್ಟ್ ಸ್ಯಾರಿ ಇರೋದ್ರಿಂದ ಜಾರ್ ಹೋಗುತ್ತೆ. ಸೊ ನೀವು ಸಿಲ್ಕ್ ಸ್ಯಾರೀಸ್ ಎಲ್ಲ ಏನೇ ಇದ್ದರೂ ಕೂಡ ಇದೇ ರೀತಿಯೇ ನೀವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಇದು ಬಾಕ್ಸ್ ಫೋಲ್ಡಿಂಗ್ ಆಗುತ್ತೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಸಿಂಗಲ್ ಪಿನ್ ಬಾಕ್ಸ್ ಫೋಲ್ಡಿಂಗ್ ಅಂತ. ಸೊ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.